ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮೋದಿಜಿ ಟ್ರಂಪ್ ಮಾತನ್ನ ಕೇಳಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಅಂತ ಹೇಳ್ತೀವಿ ಅಲ್ವಾ, ಅದು ಸತ್ಯನಾ? ಟ್ರಂಪ್ ನಿಜವಾಗ್ಲೂ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಹೇಳಿದ್ರ? ಟ್ರಂಪ್ ಭಾರತದ ಪರಾನ ಪಾಕಿಸ್ತಾನದ ಪರಾನ? ಪಾಕಿಸ್ತಾನದ ಪರಾನೇ ಆಗಿದ್ದಿದ್ರೆ ಆ ಒಂದು ಒತ್ತಡವನ್ನ ಪಾಕಿಸ್ತಾನದ ಮೇಲೆ ಯಾಕೆ ಹೇರ್ತಾ ಇದ್ರು? ತಂತ್ರಜ್ಞಾನದಲ್ಲಿ ಅಮೆರಿಕಾದ ನಾಯಕತ್ವಕ್ಕೂ ಸೌದಿ ಅರೇಬಿಯಾಗೂ ಏನು ಸಂಬಂಧ? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಮೇ 10ನೇ ತಾರೀಕಿಗೆ ಪಾಕಿಸ್ತಾನ ಸಂಪೂರ್ಣವಾಗಿ ಸೋತು ಕೈ ಚೆಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಟ್ರಂಪ್ ಬರ್ತಾರೆ, ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡಿದ್ದೇನೆ ಅಂತ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ. ಅದಾದ್ಮೇಲೆ ಏನೇನಾಯ್ತು, ಏನೇನು ಆಗ್ತಾ ಇದೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತು ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ಮೇ 8ನೇ ತಾರೀಕು 9ನೇ ತಾರೀಕು ಏನೋ ಅಮೆರಿಕಾಗೂ ಭಾರತ ಪಾಕ್ ಸಂಘರ್ಷಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಅಮೆರಿಕಾದ ಉಪಾಧ್ಯಕ್ಷರಾದಂತಹ JD ವ್ಯಾನ್ಸ್ ಅವರು ಹೇಳ್ತಾರೆ. ಇನ್ನು ಈ ಕಡೆ ಭಾರತ ಈ ಕದನ ವಿರಾಮದ ವಿಚಾರದಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲ ಅಂತ ನಿರಾಕರಿಸಿದೆ, ಸ್ಪಷ್ಟನೆ ಕೊಟ್ಟಿದೆ. ಆದ್ರೆ ಟ್ರಂಪ್ ಮಾತ್ರ ಇದರ ಬಗ್ಗೆ ಪದೇ ಪದೇ ಮಾತಾಡ್ತಾರೆ. ಇತ್ತೀಚೆಗೆ US ಕೋರ್ಟ್ ಅಲ್ಲೂ ಕೂಡ ಮಾತಾಡಿದ್ದಾರೆ. ಬಟ್ ಯಾಕೆ ಹೀಗೆ? ಹಾಗಾದ್ರೆ ಇದರ ಹಿಂದಿರುವಂತಹ ಉದ್ದೇಶ ಏನು? ಉದ್ದೇಶ ಇದೆ ನೋಡಿ. ಟ್ರಂಪ್ ಇಲ್ಲಿ AI, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಪ್ಟೋ, ಅದೇ ರೀತಿ ರಿಯಲ್ ಎಸ್ಟೇಟ್, ಈ ಮೂರನ್ನ ಬಳಸಿಕೊಂಡು ಒಂದು ಹೊಸ ಪರ್ಯಾಯ ಡೀಪ್ ಸ್ಟೇಟ್ ರಚನೆಯನ್ನ ಮಾಡುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಹೇಗೆ ಅನ್ನುವಂಥದ್ದನ್ನು ಹೇಳ್ತೀನಿ. ಮೊದಲನೇದು ಕ್ರಿಪ್ಟೋ. ವೀಕ್ಷಕರೇ, ಪಾಕಿಸ್ತಾನ ಏನ್ ಮಾಡಿದೆ? ಅಮೆರಿಕದ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕೊಳ್ತು. ಅದು ಕೂಡ ಟ್ರಂಪ್ ಕುಟುಂಬದ 60% ಒಡೆತನವನ್ನ ಹೊಂದಿರುವಂತಹ ಸಂಸ್ಥೆ WLF, ದಟ್ ಈಸ್ ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಜೊತೆಗೆ ಪಾಕ್ನ ಕ್ರಿಪ್ಟೋ ಕೌನ್ಸಿಲ್ ಒಪ್ಪಂದವನ್ನ ಮಾಡ್ಕೊಳ್ಳುತ್ತೆ. ಅಂಡ್ ಈ ಒಪ್ಪಂದ ಯಾವಾಗ ಆಗಿದ್ದು ಗೊತ್ತಾ? ಏಪ್ರಿಲ್ 28ನೇ ತಾರೀಕಿಗೆ. ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಗೊತ್ತಿತ್ತು ಇವರಿಗೆ. ಆದ್ರೂ ಎಲ್ಲ ಬೆಳವಣಿಗೆಗಳು ನಡೆಯುತ್ತವೆ. ಅದು ಕೂಡ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್, ಅದೇ ರೀತಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಭೇಟಿಯಾದ ನಂತರನೇ ಈ ಒಪ್ಪಂದಕ್ಕೆ ಸಹಿಯಾಗಿರುವಂಥದ್ದು. ಅಂದ್ರೆ ಭಾರತ ನೋವಲ್ಲಿ ಇದೆ ಅನ್ನುವಂಥದ್ದು ಗೊತ್ತು, ಪಾಕಿಸ್ತಾನದ ಕಳ್ಳಾಟ ಇವರಿಗೆ ಗೊತ್ತು. ಆದ್ರೂ ಅಮೆರಿಕ ಇಲ್ಲಿ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕುತ್ತೆ. ಇದು ಅಮೆರಿಕಾದ ಬುದ್ಧಿ. ನೀವು ಗಮನಿಸಿದರೋ ಇಲ್ವೋ ಗೊತ್ತಿಲ್ಲ, ಪಾಕಿಸ್ತಾನಕ್ಕೆ IMF ಸಾಲವನ್ನು ಕೊಟ್ಟಾಗ ಅಲ್ಲಿ ಒಂದಷ್ಟು ಕಠಿಣ ಷರತ್ತುಗಳನ್ನು ಕೂಡ ವಿಧಿಸುತ್ತೆ. ಯಾಕೆ ವಿಧಿಸುತ್ತೆ? ಎಲ್ಲಿಂದ ಬಂತದು? ಇಂಡೈರೆಕ್ಟ್ ಆಗಿ ಟ್ರಂಪ್ನ ಒತ್ತಡ ಇದೆ ಅಲ್ಲಿ. ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ IMF ಸಾಲ ಕೊಡಬಾರದು ಅನ್ನುವಂತಹ ಒತ್ತಡವನ್ನ ಹೇರಿತೋ, ಈ ಕಡೆ ಟ್ರಂಪ್ ಕೂಡ IMF ಪಾಕಿಸ್ತಾನಕ್ಕೆ ಸಾಲವನ್ನ ಕೊಡುವಾಗ ಒಂದಷ್ಟು ಷರತ್ತುಗಳನ್ನು ವಿಧಿಸಬೇಕು ಅನ್ನುವಂಥ ಒತ್ತಡವನ್ನ ಹೇರ್ತಾರೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಸಹಾಯ, ಇನ್ನೊಂದು ಕಡೆ ಟ್ರಂಪ್ ಆಡಳಿತ ಏನಿದೆ ಅದು ಪಾಕಿಸ್ತಾನದ ಮೇಲಿನ ಅಕ್ಕುಣಿಕೆಯನ್ನ ಬಿಗಿಗೊಳಿಸ್ತಾ ಹೋಗುತ್ತೆ. ನೋಡಿ, ಟ್ರಂಪ್ಗೆ ಇಲ್ಲಿ ಕ್ರಿಪ್ಟೋ ವಿಚಾರದಲ್ಲಿ ಒಂದು ಪ್ರಯೋಗವನ್ನ ಮಾಡಬೇಕಾಗಿತ್ತು. ಹಾಗೆ ನೋಡುವಾಗ ಪಾಕಿಸ್ತಾನ ಕಣ್ಣಿಗೆ ಬೀಳುತ್ತೆ. ಸಂಪೂರ್ಣವಾಗಿ ಸೋತು ಹೋಗಿರುವಂತಹ ಈ ಪಾಕಿಸ್ತಾನಕ್ಕಿಂತ ನನ್ನ ಎಕ್ಸ್ಪರಿಮೆಂಟ್ಗೆ, ನನ್ನ ಪ್ರಯೋಗಕ್ಕೆ ಬೇರೆ ಆಪ್ಷನ್ ಬೇಕಾ ಅಂತ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವರಿಗೂ ಸಹಾಯ ಬೇಕಿತ್ತು. ಹಾಗಾದ್ರೆ ಟ್ರಂಪ್ ಇಲ್ಲಿ ಭಾರತದ ಪರಾನ ಪಾಕಿಸ್ತಾನದ ಪರಾನ? ಆತ ಇಬ್ಬರ ಪರ ಕೂಡ ಅಲ್ವೇ ಅಲ್ಲ. ಆತ ಹಣದ ಪರ, ಆತ ತನ್ನ ಪ್ರತಿಷ್ಠೆಯ ಪರ ಅಷ್ಟೇ. ನಿಮಗೆ ಉದಾಹರಣೆಯನ್ನು ಕೊಡ್ತೀನಿ. ಆಪಲ್ ಕಂಪನಿ ತನ್ನ ತಯಾರಿಕಾ ಘಟಕವನ್ನ ಭಾರತದಲ್ಲಿ ತೆರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇತ್ತು.
ಆ ಸಂದರ್ಭದಲ್ಲಿ ಟ್ರಂಪ್ ಬೆದರಿಕೆಯನ್ನು ಹಾಕ್ತಾರೆ. ಸರಿ, ಭಾರತಕ್ಕೆ ಹೋಗಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ನಿಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿ ನೀವು ತಯಾರು ಮಾಡಿ ಅಮೆರಿಕಾದಲ್ಲಿ ಮಾರೋದಾದ್ರೆ ಅದು ಸಾಧ್ಯ ಆಗಲ್ಲ. ಅವುಗಳು ಅಮೆರಿಕಾದಲ್ಲೇ ತಯಾರಾಗಬೇಕು, ಭಾರತದಲ್ಲಿ ತಯಾರಾಗಬಾರದು. ನನ್ನ ಈ ಸೂಚನೆಯನ್ನ ನೀವು ಪಾಲಿಸದೆ ಇದ್ರೆ ಆಪಲ್ ಕಂಪನಿಯ ಉತ್ಪನ್ನಗಳಿಗೆ 25% ಸುಂಕವನ್ನ ವಿಧಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಇದು ಟ್ರಂಪ್. ವೀಕ್ಷಕರೇ, ಇನ್ನು AI ವಿಚಾರದಲ್ಲಿ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮಗೆಲ್ಲರಿಗೂ ಗೊತ್ತು ಇನ್ನು ಫ್ಯೂಚರ್ ಇರುವಂಥದ್ದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ. ನೋಡಿ, ಇಲ್ಲಿ ಸೌದಿ ಅರೇಬಿಯಾ ಆಗಿರಬಹುದು, ಬೇರೆ ಯಾವುದೇ ಅರಬ್ ದೇಶಗಳಾಗಿರಬಹುದು, ತೈಲ ಮಾರಾಟವನ್ನ ಮಾಡುವಂಥ ದೇಶಗಳು ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತ ಆಗಿದೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಅನ್ನುವಂಥದ್ದು ಇದೆ ಅಲ್ವಾ? ಭವಿಷ್ಯ ಏನಿದೆ, ಭವಿಷ್ಯದಲ್ಲಿ ಹೇಗಾಗುತ್ತೆ, ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಹಾಗಾಗಿ ಸೌದಿ ಅರೇಬಿಯಾ AI ಕಡೆಗೆ ತನ್ನ ಒಲವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಸೌದಿ ಅರೇಬಿಯಾ ಗ್ಲೋಬಲ್ AI ಹಬ್ ಆಗಿ ಬೆಳೆಯೋದಕ್ಕೆ ಈಗ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ AI ಫ್ಯೂಚರ್ ಆಗಿರೋದ್ರಿಂದ ಆ ಚಿಂತನೆಯನ್ನು ಈಗ ನಡೆಸ್ತಾ ಇದ್ದಾರೆ. ಈಗ ಟ್ರಂಪ್ ಏನ್ ಮಾಡ್ತಾರೆ? ಈ ಒಂದು ಸಂದರ್ಭವನ್ನ ಬಳಸಿಕೊಂಡು AI ಕಂಪನಿಗಳಲ್ಲಿ ಶತಕೋಟಿ ಡಾಲರ್ ಹೂಡಿಕೆಯನ್ನ ಮಾಡೋದಕ್ಕೆ ಅರಬ್ ದೇಶಗಳಿಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ. ಅಮೆರಿಕದಲ್ಲಿರುವಂತಹ AI ಕಂಪನಿಗಳು ನಿರಂತರವಾಗಿ ಪ್ರಯೋಗಗಳನ್ನ ಮಾಡ್ತಾನೆ ಇವೆ. ಚೈನಾದ ಜೊತೆಗೆ ಸ್ಪರ್ಧಿಸ್ತಾನೂ ಇದೆ. ಇನ್ನು ಈ ಟ್ರಂಪ್ನ ಆಯ್ಕೆಗಳು ಕೂಡ ಬಹಳ ಪ್ಲಾನ್ಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗ ಟ್ರಂಪ್ ಭವಿಷ್ಯದಲ್ಲಿ ದೊಡ್ಡದಾಗಿ ಬೆಳೆಯಬಹುದಾದಂತಹ ಕಂಪನಿಗಳ ಒಂದು ಹೊಸ ಗುಂಪನ್ನ ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು. ಅದಕ್ಕೋಸ್ಕರನೇ ಸೌದಿ ಅರೇಬಿಯಾದ ಜೊತೆಗೆ ಕೈಯನ್ನ ಜೋಡಿಸಿರುವಂಥದ್ದು. ಆ ಮೂಲಕ ಮುಂದೆ ಗಲ್ಫ್ ಹೂಡಿಕೆ, ಆ ವ್ಯಾಪಾರ, ಆ ಎಲ್ಲ ಅವಕಾಶವನ್ನ ಸುಲಭವಾಗಿ ತಾವು ಪಡ್ಕೊಳ್ಬಹುದು, ದಕ್ಕಿಸ್ಕೊಳ್ಬಹುದು ಅನ್ನುವಂಥದ್ದು ಟ್ರಂಪ್ನ ಲೆಕ್ಕಾಚಾರ. ಇನ್ನು ಮೂರನೇದು ರಿಯಲ್ ಎಸ್ಟೇಟ್. ಟ್ರಂಪ್ ಮೊನ್ನೆ ಕತಾರ್ನಲ್ಲಿ ಸಿರಿಯನ್ ಐಸಿಸ್ ಬೆಂಬಲಿತ ಅಧ್ಯಕ್ಷರನ್ನ ಭೇಟಿಯಾಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದುಕೊಳ್ತೇನೆ. ಅದೆಷ್ಟೋ ಲಕ್ಷಾಂತರ ಜನರನ್ನ ಗಾಜಾದಿಂದ ಪ್ಯಾಲೆಸ್ತೀನ್ಗೆ ಸ್ಥಳಾಂತರ ಮಾಡಿ ಗಾಜಾವನ್ನ ಪುನರ್ ನಿರ್ಮಾಣ ಮಾಡುವಂತಹ ಟ್ರಂಪ್ ಯೋಜನೆಯನ್ನ ಕೂಡ ನೀವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಿದ್ದನ್ನು ಕೂಡ ನೀವು ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯುದ್ಧಗಳಿಗೆ ಹಣಕಾಸು ಒದಗಿಸುವಂತಹ ಅಮೆರಿಕ ವಿಧಾನದಲ್ಲಿ, ಅದೇ ರೀತಿ ಯುದ್ಧಗಳನ್ನು ನಿಲ್ಲಿಸುವಂತಹ ಅಮೆರಿಕದ ವಿಧಾನಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಇಲ್ಲ ಅಲ್ವಾ? ಇಲ್ಲಿ ಟ್ರಂಪ್ ರಕ್ಷಣಾ ಕಂಪನಿಗಳ ಬದಲಿಗೆ ಈಗ ರಿಯಲ್ ಎಸ್ಟೇಟ್ ಕಂಪನಿಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ಅಂಡ್ ಅವರಿಗೆ ಅದೇ ಬೇಕು. ನಾನಾಗ್ಲೇ ಹೇಳಿದ ಹಾಗೆ ಟ್ರಂಪ್ಗೆ ಏನು ಮುಖ್ಯ? ಹಣ ಮುಖ್ಯ, ತನ್ನ ಪ್ರತಿಷ್ಠೆ ಮುಖ್ಯ, ತನ್ನ ಸ್ಥಾನ ಮುಖ್ಯ. ರಿಯಲ್ ಎಸ್ಟೇಟ್ ಕಂಪನಿಗಳ ಮೂಲಕ ಶತಕೋಟಿ ಡಾಲರ್ಗಳನ್ನು ಗಳಿಸಬಹುದು ಅನ್ನುವಂಥದ್ದು ಆ ವ್ಯಕ್ತಿ ಗೊತ್ತು. ಹಾಗಾಗಿ ಈ ಯುಕ್ರೇನ್, ಸಿರಿಯಾ, ಗಾಜಾ ಇವೆಲ್ಲವೂ ಕೂಡ ಟ್ರಂಪ್ಗೆ ರಿಯಲ್ ಎಸ್ಟೇಟ್ ಯೋಜನೆಗಳಿಗೆ ಬೇಕು. ಹಾಗಂತ ರಕ್ಷಣಾ ಕಂಪನಿಗಳನ್ನ ಸಂಪೂರ್ಣವಾಗಿ ಕೈ ಬಿಟ್ರಾ? ಖಂಡಿತವಾಗ್ಲೂ ಇಲ್ಲ. ಅವುಗಳ ಪ್ರಭಾವ ಏನಿದೆ ಅದನ್ನ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ. ಈ ಕಡೆ ತನ್ನ ಹೊಸ ಯೋಜನೆಗಳಿಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ವೀಕ್ಷಕರ, ಹಾಗಾದ್ರೆ ಇಲ್ಲಿ ಟ್ರಂಪ್ ಭಾರತ ಪಾಕಿಸ್ತಾನ ಕದನ ವಿರಾಮ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಒಲವನ್ನ ತೋರಿಸ್ತು? ಮೊದಲನೇದಾಗಿ, ಟ್ರಂಪ್ ಬೇರೆ ದುರ್ಬಲ ರಾಷ್ಟ್ರಗಳ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ಳೋದಕ್ಕೆ ನಿಂತಾಗ ಭಾರತ ಪಾಕಿಸ್ತಾನ ಕದನ ವಿರಾಮವನ್ನ ಒಂದು ಉದಾಹರಣೆಯಾಗಿ ಬಳಸ್ಕೊಳ್ಬಹುದು, ಒಂದು ಶೀಲ್ಡ್ ಆಗಿ ಬಳಸ್ಕೊಳ್ಬಹುದು. ನೋಡಿ 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 ನೋಡಿ
ನಾನಿರ್ತೀನಿ ನಿಮ್ಮ ಜೊತೆ, ನಿಮ್ಮ ಜೊತೆಯಾಗಿ, ನಿಮ್ಮ ನೆರಳಾಗಿ, ನಿಮ್ಮ ಅದಾಗಿ ಇದಾಗಿ ಇರ್ತೀನಿ. ಪಾಕಿಸ್ತಾನಕ್ಕೆ ಸಹಾಯವನ್ನ ಮಾಡಿದ ಹಾಗೆ ನಿಮ್ಮ ಕಷ್ಟದ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮನ್ನ ರಕ್ಷಿಸಬಲ್ಲೆ, ನಿಮ್ಮ ಜೊತೆಯಾಗಿ ನಿಲ್ಲಬಲ್ಲೆ ಅಂತ ಆಶ್ವಾಸನೆಯನ್ನ ಕೊಡಬಹುದು. ಇದು ಒಂದು ಕಾರಣ. ಆದ್ರೆ ಇನ್ನು ಎರಡನೇದು, ಟ್ರಂಪ್ ತನ್ನ ವ್ಯಾಪಾರ ಒಪ್ಪಂದಗಳ ಪರಿಣಾಮವನ್ನು ತೋರಿಸೋದಕ್ಕೆ ಮತ್ತೆ ಇದೇ ಭಾರತ ಪಾಕಿಸ್ತಾನ ಪರಿಸ್ಥಿತಿಯನ್ನ ಉದಾಹರಣೆಯಾಗಿ ಕೊಡ್ತಾ ಹೋಗಬಹುದು. ನಮ್ಮ ವ್ಯಾಪಾರ ಸುಂಕ ಯುದ್ಧದ ಯಶಸ್ಸು ಇದು ಅಂತ ಬೊಬ್ಬಿಡ್ಕೊಳ್ತಾ ಹೋಗಬಹುದು. ಇದು ಟ್ರಂಪ್ ಪ್ಲಾನ್. ಇಲ್ಲಿ ಟ್ರಂಪ್ ಕದನ ವಿರಾಮಕ್ಕೆ ನಾನೇ ಕಾರಣ ಅಂತ ಹೇಳಿದ್ರು. ನಾನು ಮತ್ತೆ ಹೇಳ್ತೀನಿ, ಭಾರತ ಇದನ್ನ ಯಾವತ್ತೂ ಕೂಡ ಒಪ್ಪಿಲ್ಲ, ಒಪ್ಪೋದು ಇಲ್ಲ, ನಿರಾಕರಿಸಿದೆ. ಇನ್ನು ಟ್ರಂಪ್ ಕೂಡ ಅಷ್ಟೇ, ಆ ಮನುಷ್ಯ ಸ್ಥಿರ ಅಂತೂ ಇಲ್ಲ. ಅಲ್ಲ, ಸ್ಥಿರ ಇಲ್ಲವೋ ಅಥವಾ ಅದು ಕೂಡ ಆತನ ಟ್ಯಾಕ್ಟಿಕ್ಸೋ ಗೊತ್ತಿಲ್ಲ. ಅದು ತಮ್ಮ ಹೇಳಿಕೆಗಳನ್ನಂತೂ ಪದೇ ಪದೇ ಬದಲಾಯಿಸ್ತಾನೆ ಇರ್ತಾರೆ. ವೀಕ್ಷಕರು, ಇಲ್ಲಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಜಾಗತಿಕ ಕದನ ವಿರಾಮಗಳಿಗೆ ಟ್ರಂಪ್ ಒತ್ತಾಯ ಮಾಡ್ತಾರೆ ಅಂತ ಅಂದ್ರೆ ಅದು ಶಾಂತಿಗಾಗಿ ಅಂತ ನಾವು ಅನ್ಕೊಂಡ್ರೆ ನಮ್ಗಿಂತ ಮೂರ್ಖರು ಯಾರು ಇರೋಕ್ ಸಾಧ್ಯ ಇಲ್ಲ. ಆ ವ್ಯಕ್ತಿಯ ಉದ್ದೇಶನೇ ಬೇರೆ. ಟ್ರಂಪ್ಗೆ ತಾನು ಮುಖ್ಯ, ತನ್ನ ಲಾಭ ಮುಖ್ಯ. ಅದಕ್ಕೋಸ್ಕರ ಆತ ಏನ್ ಬೇಕಾದ್ರೂ ಮಾಡ್ತಾನೆ. ತಾನು ಒಳ್ಳೆಯವನು, ತನ್ನ ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಕ್ಕೆ ಯಾವ ಆಟವನ್ನ ಬೇಕಾದ್ರೂ ಆತ ಆಡ್ತಾನೆ. ಕ್ರಿಪ್ಟೋ, AI, ರಿಯಲ್ ಎಸ್ಟೇಟ್ ಇವುಗಳ ಮೂಲಕ ಪರ್ಯಾಯ ಡೀಪ್ ಸ್ಟೇಟ್ ನಿರ್ಮಾಣ ಆಗಬೇಕು. AI ಮತ್ತು ಕ್ರಿಪ್ಟೋದಲ್ಲಿ ಅಮೆರಿಕ ವಿಶ್ವದ ರಾಜಧಾನಿ ಆಗಬೇಕು. ತಂತ್ರಜ್ಞಾನದಲ್ಲಿ ಅಮೆರಿಕ ನಂಬರ್ 1 ಆಗಿ ಉಳ್ಕೊಳ್ಬೇಕು. ಇದು ಟ್ರಂಪ್ನ ಮುಖ್ಯ ಗುರಿ. ಅಮೆರಿಕ ದೊಡ್ಡಣ್ಣ ಈ ಬಿರುದು ಏನಿದೆ ಅಲ್ಲ, ಅದು ಹಾಗೇ ಉಳಿಬೇಕು, ಅದನ್ನ ಉಳಿಸ್ಕೊಳ್ಬೇಕು. ಇವತ್ತು ನನ್ನ ಭಾರತ ಯಾವ ಮಟ್ಟದಲ್ಲಿ ಮುನ್ನುಗ್ತಾ ಇದೆ ಅನ್ನುವಂಥದ್ದು ಅವರು ಕೂಡ ಗಮನಿಸ್ತಾ ಇದ್ದಾರಲ್ವಾ, ಅವರಿಗೂ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ತನ್ನ ಪ್ರಭಾವ, ತನ್ನ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಈ ಕದನ ವಿರಾಮ, ಈ ಸಹಾಯ, ಈ ಶಾಂತಿ, ಅದು ಇದು ಅನ್ನುವಂತಹ ನಾಟಕಗಳ ಮೂಲಕ ಅವರು ಸೂಕ್ತ ಸಮಯದಲ್ಲಿ ಬರ್ತಾನೇ ಇರ್ತಾರೆ. ಆದರೆ ವಾಸ್ತವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.